ಈ ಕಥೆ ಒಂದು ಚಿಕ್ಕದಾದರೂ ಅತ್ಯಂತ ಬುದ್ಧಿವಂತ ಮೊಲದ ಕಥೆ. ಯುಕ್ತಿಯಿಂದ ಶಕ್ತಿಯನ್ನ ಸೋಲಿಸಿದ ಕಥೆ. ಒಮ್ಮೆ ದಟ್ಟವಾದ ಕಾಡೊಂದರಲ್ಲಿ ಎಲ್ಲಾ ಪ್ರಾಣಿಗಳು ಶಾಂತಿಯಿಂದ ಬದುಕುತ್ತಿದ್ದವು. ಆದರೆ ಆ ಶಾಂತ ಕಾಡಿನಲ್ಲಿ ಭಾಸ್ಕರಕ ಎಂಬ ಕ್ರೂರ ಸಿಂಹವೊಂದು ವಾಸಿಸುತ್ತಿತ್ತು. ಅದು ಪ್ರತಿದಿನ ಕಾಡಿನ ಪ್ರಾಣಿಗಳನ್ನು ಬೇಟೆಯಾಡುತ್ತಿತ್ತು. ಪ್ರಾಣಿಗಳಲ್ಲಿ ಭಯ ಮತ್ತು ಆತಂಕ ಹೆಚ್ಚಾಯಿತು. ಪ್ರಾಣಿಗಳೆಲ್ಲ ಸೇರಿ ಈ ಭಯಕ್ಕೆ ಅಂತ್ಯ ಹೇಗೆ ಮಾಡಬೇಕು ಎಂದು ಚಿಂತಿಸಿದವು. ಕೊನೆಗೆ ಪ್ರತಿದಿನ ಒಂದೊಂದು ಪ್ರಾಣಿಯನ್ನು ಸಿಂಹದ ಆಹಾರವಾಗಿ ಕಳುಹಿಸುವ ನಿರ್ಧಾರಕ್ಕೆ ಬಂದವು. ಒಂದು ದಿನ ಆ ಚಿಕ್ಕ ಮೊಲದ ಸರದಿ ಬಂತು. ಹಸಿದ ಸಿಂಹ ಮೊಲ ತಡವಾಗಿ ಬಂದಿದ್ದಕ್ಕೆ ಕೋಪಗೊಂಡಿತು. ಮೊಲ ಭಯಪಡುವುದಿಲ್ಲ, ಅದು ತನ್ನ ಬುದ್ಧಿಯ ಮೇಲೆ ನಂಬಿಕೆ ಇಟ್ಟು ಮೊಲ ಜಾಣ್ಮೆಯಿಂದ ಹೇಳಿತು, ದಾರಿಯಲ್ಲಿ ಮತ್ತೊಂದು ಸಿಂಹ ನನ್ನನ್ನು ತಡೆದಿತ್ತು ಎಂದು. ಕೋಪಗೊಂಡ ಸಿಂಹ, ಆ ಇನ್ನೊಂದು ಸಿಂಹವನ್ನು ತೋರಿಸು ಎಂದು ಮೊಲ ಸಿಂಹವನ್ನು ಒಂದು ಆಳವಾದ ಬಾವಿಯ ಹತ್ತಿರ ಕರೆದುಕೊಂಡು ಹೋಯಿತು. ಬಾವಿಯ ನೀರಿನಲ್ಲಿ ಸಿಂಹ ತನ್ನದೇ ಪ್ರತಿಬಿಂಬವನ್ನು ನೋಡಿ ಮತ್ತೊಂದು ಸಿಂಹ ಎಂದು ಭಾವಿಸಿತು. ಕೋಪದಿಂದ ಗರ್ಜಿಸಿದ ಸಿಂಹ ಆ ಪ್ರತಿಬಿಂಬದ ಮೇಲೆ ದಾಳಿ ಮಾಡಲು ಬಾವಿಗೆ ಹಾರಿತು. ಬಾವಿಯೊಳಗೆ ಸಿಲುಕಿದ ಸಿಂಹ ತನ್ನ ತಪ್ಪನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಅದು ಜೀವ ಕಳೆದುಕೊಂಡಿತು. ಕಾಡಿನಲ್ಲಿ ಮತ್ತೆ ಶಾಂತಿ ನೆಲೆಸಿತು. ಭಯದ ದಿನಗಳು ಅಂತ್ಯವಾಯಿತು. ಬುದ್ಧಿವಂತ ಮೊಲದ ಜಾಣ್ಮೆಯಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ರಕ್ಷಿಸಲ್ಪಟ್ಟವು. ಆ ಚಿಕ್ಕ ಮೊಲ ಇಡೀ ಕಾಡಿನ ನಿಜವಾದ ನಾಯಕನಾಯಿತು. ಈ ಕಥೆ ನಮಗೆ ಹೇಳುವುದು ಒಂದೇ, ಶಕ್ತಿಗಿಂತ ಯುಕ್ತಿ ಮೇಲು.